ಸರ್ ಇಲ್ಲ ಲಾಸ್ಟ್ ಟೈಮ್ ಕುಮಾರಣ್ಣ ಅವ್ರಿಗೆ ಹುಷಾರಿಲ್ಲದೆ ಹೋದಾಗಲೂ ನಾವು 101 ತೆಂಗಿನಕಾಯಿ ಹೊಡೆದು ಅರ್ಕೆ ಕಟ್ಕೊಂಡು ತೀರ್ಸಿದ್ವಿ. ಈ ಸತಿನೂ ಕುಮಾರಣ್ಣ ಅವರು ಗೆಲ್ತಾರೆ ಅಂತ ನಮ್ಗೆಲ್ಲರಿಗೂ ವಿಶ್ವಾಸ ಇತ್ತು, ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿತ್ತು. ಬಟ್ ನಮಗೆ ಅತಿ ಹೆಚ್ಚು ಲೀಡ್ ಬರಬೇಕಿತ್ತು ಸರ್. ನಮ್ಮ ಒಂದು ಇಂಟೆನ್ಷನ್ ಇದ್ದಿದ್ದು ಒಂದು 1.5 ಲಕ್ಷ 2 ಲಕ್ಷ ಆ ಥರ. ನಮ್ದು 2,80,000 ಚಿಲ್ಲರೆ ಬಂದಿದೆ, ಅತಿ ಖುಷಿಯಾಗಿದೆ. ಹಂಗಾಗಿ ನಮ್ಮ ದೇವದುರ್ಗ ತಾಲೂಕು ಆಗಿರ್ಬೋದು, ಉತ್ತರ ಕರ್ನಾಟಕದಿಂದ ತುಂಬ ಜನ ಹುಡುಗರು ಬಂದಿದ್ದಾರೆ. ಸೊ ಅವರೆಲ್ಲ ಬಂದು ಅಣ್ಣ ಇಲ್ಲ ಈ ಥರ ಮಾಡ್ತಾ ಇದ್ದೀವಿ, ಅವ್ರು ಅರ್ಕೆ ಹೊತ್ಕೊಂಡಿದ್ದಾರೆ 101 ತೆಂಗಿನಕಾಯಿ ಹೊಡಿಬೇಕು ಅಂತ. ನಾನು ಸರಿ ಆಯಿತು, ನೀವು 101 ತೆಂಗಿನಕಾಯಿ ಹೊಡಿತಿದ್ದೀರಾ, ನಮ್ಮ ಕಡೆಯಿಂದನೂ ಕುಮಾರಣ್ಣನ ಪರವಾಗಿ ಒಂದು ಅನ್ನ ಸಂತರ್ಪಣೆ ಮಾಡಿಸೋಣ ಅಂತ ಹೇಳಿ ಸ್ವಇಚ್ಛೆಯಿಂದ ಎಲ್ಲರೂ ನಾವೇ ಎಲ್ಲ ಸೇರಿ ಇನ್ನೆಕ್ಸ್ಟು ಕೇಂದ್ರದ ಮಂತ್ರಿ ಆಗಲಿ, ಕೃಷಿ ಮಂತ್ರಿ ಆಗಲಿ, ಈಗ ನಮಗೇನು ನಮ್ಮ ಕರ್ನಾಟಕದಲ್ಲಿ ಅಣ್ಣನ ಹೆಸರು ಚೆನ್ನಾಗಿ ಓಡಾಡ್ತಾ ಇದೆ, ಇನ್ನು ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರದಲ್ಲಿ ಹೆಸರು ಮಾಡಬೇಕು ಅನ್ನೋದು ನಮಗೊಂದು ಆಸೆ ಇದೆ ಸರ್ ಯುವಕರಿಗೆ. ಸರ್ ಹೌದು ಸರ್, ಈಗ ಅಣ್ಣ ಗೆದ್ದಿದ್ದ ದಿವಸದಿಂದ ಇಲ್ಲಿವರೆಗೂ ನಮಗೆ ನಿದ್ದೆ ಊಟ ಏನೂ ಸೇರ್ತಲ್ಲ ಸರ್. ನಮಗೆ ಖುಷಿ ಅಷ್ಟೇ. ಅಣ್ಣ ಇನ್ನ ನಮ್ಗೆ ಯಾವತ್ತವರು ಓದ್ ತಗೋತಾರೆ ನಮಗೆ. ಕೃಷಿ ಸಚಿವರು ಇಲ್ಲ ಸೆಂಟ್ರಲ್ ಯಾವುದೇ ಮಿನಿಸ್ಟ್ರು ಕೊಟ್ಟರು ಅಣ್ಣ ನಿಭಾಯಿಸ್ತಾರೆ. ಕೃಷಿ ಸಚಿವ ಕೊಟ್ಟರೆ ನಾವೆಲ್ಲ ರೈತರ ವಿಭಾಗದಿಂದ ಬಂದಿರೋರು, ನಮ್ಮ ಹಳೆ ತಲೆಮಾರೆಲ್ಲ ಬೇಸಿಕಲಿ ಫಾರ್ಮರ್ಸು. ಸೊ ನಮಗೆ ಅಣ್ಣ ಕೃಷಿ ಪರವಾಗಿ ಬಂತು ಅಂದರೆ ಅವ್ರು ಅವತ್ತಿನ ಕಾಲದಲ್ಲೇ ಹೊರ ದೇಶದಿಂದ ತಗೊಂಬಂದಿರೋ ಏನೇನಾಗುತ್ತೆ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಂಡಿದ್ರು, ರೈತರು ಒಳ್ಳೇದಾಗೋ ಥರ. ಇವಾಗ ಸೆಂಟ್ರಲ್ ಇದ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಅವ್ರು ಏನು ಬೇಕಾದ್ರು ಬಂದು ಮಾಡ್ತಾರೆ, ನಮ್ಮ ರೈತರುಗಳು ಒಳ್ಳೇದಾಗುತ್ತೆ. ರೈತರಿತ್ತು ಅಂದ್ರೆ ನಾವು ಸರ್ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತಾರೆ. ಅವ್ರಿಲ್ಲ ಅಂದ್ರೆ ನಾವೆಲ್ಲಿ. ಈಗ ಕುಮಾರಣ್ಣ ನಮಗೆ ಕೃಷಿ ಸಸಿ ಕೊಟ್ಟರೆ ನಮ್ಮಷ್ಟು ಸಂಭ್ರಮ ಪಡೆಯೋರು ಬೇರೆ ಯಾರೂ ಇಲ್ಲ. ಕುಮಾರಣ್ಣಗೋಸ್ಕರ 101 10,001 ತೆಂಗಿನಕಾಯಿ ಹೊಡಿಯೋಕ್ಕೂ ರೆಡಿ ಇದೀವಿ. ಕುಮಾರಣ್ಣಂಗೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಸರ್. ಸರ್ ಇಲ್ಲ ಲಾಸ್ಟ್ ಟೈಮ್ ಕುಮಾರಣ್ಣ ಅವ್ರಿಗೆ ಹುಷಾರಿಲ್ಲದೆ ಹೋದಾಗಲೂ ನಾವು 101 ತೆಂಗಿನಕಾಯಿ ಹೊಡೆದು ಅರ್ಕೆ ಕಟ್ಕೊಂಡು ತೀರ್ಸಿದ್ವಿ. ಈ ಸತಿನೂ ಕುಮಾರಣ್ಣ ಅವರು ಗೆಲ್ತಾರೆ ಅಂತ ನಮ್ಗೆಲ್ಲರಿಗೂ ವಿಶ್ವಾಸ ಇತ್ತು, ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿತ್ತು. ಬಟ್ ನಮಗೆ ಅತಿ ಹೆಚ್ಚು ಲೀಡ್ ಬರಬೇಕಿತ್ತು ಸರ್. ನಮ್ಮ ಒಂದು ಇಂಟೆನ್ಷನ್ ಇದ್ದಿದ್ದು ಒಂದು 1.5 ಲಕ್ಷ 2 ಲಕ್ಷ ಆ ಥರ. ನಮ್ದು 2,80,000 ಚಿಲ್ಲರೆ ಬಂದಿದೆ, ಅತಿ ಖುಷಿಯಾಗಿದೆ. ಹಂಗಾಗಿ ನಮ್ಮ ದೇವದುರ್ಗ ತಾಲೂಕು ಆಗಿರ್ಬೋದು, ಉತ್ತರ ಕರ್ನಾಟಕದಿಂದ ತುಂಬ ಜನ ಹುಡುಗರು ಬಂದಿದ್ದಾರೆ. ಸೊ ಅವರೆಲ್ಲ ಬಂದು ಅಣ್ಣ ಇಲ್ಲ ಈ ಥರ ಮಾಡ್ತಾ ಇದ್ದೀವಿ, ಅವ್ರು ಅರ್ಕೆ ಹೊತ್ಕೊಂಡಿದ್ದಾರೆ 101 ತೆಂಗಿನಕಾಯಿ ಹೊಡಿಬೇಕು ಅಂತ. ನಾನು ಸರಿ ಆಯಿತು, ನೀವು 101 ತೆಂಗಿನಕಾಯಿ ಹೊಡಿತಿದ್ದೀರಾ, ನಮ್ಮ ಕಡೆಯಿಂದನೂ ಕುಮಾರಣ್ಣನ ಪರವಾಗಿ ಒಂದು ಅನ್ನ ಸಂತರ್ಪಣೆ ಮಾಡಿಸೋಣ ಅಂತ ಹೇಳಿ ಸ್ವಇಚ್ಛೆಯಿಂದ ಎಲ್ಲರೂ ನಾವೇ ಎಲ್ಲ ಸೇರಿ ಇನ್ನೆಕ್ಸ್ಟು ಕೇಂದ್ರದ ಮಂತ್ರಿ ಆಗಲಿ, ಕೃಷಿ ಮಂತ್ರಿ ಆಗಲಿ, ಈಗ ನಮಗೇನು ನಮ್ಮ ಕರ್ನಾಟಕದಲ್ಲಿ ಅಣ್ಣನ ಹೆಸರು ಚೆನ್ನಾಗಿ ಓಡಾಡ್ತಾ ಇದೆ, ಇನ್ನು ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರದಲ್ಲಿ ಹೆಸರು ಮಾಡಬೇಕು ಅನ್ನೋದು ನಮಗೊಂದು ಆಸೆ ಇದೆ ಸರ್ ಯುವಕರಿಗೆ. ಸರ್ ಹೌದು ಸರ್, ಈಗ ಅಣ್ಣ ಗೆದ್ದಿದ್ದ ದಿವಸದಿಂದ ಇಲ್ಲಿವರೆಗೂ ನಮಗೆ ನಿದ್ದೆ ಊಟ ಏನೂ ಸೇರ್ತಲ್ಲ ಸರ್. ನಮಗೆ ಖುಷಿ ಅಷ್ಟೇ. ಅಣ್ಣ ಇನ್ನ ನಮ್ಗೆ ಯಾವತ್ತವರು ಓದ್ ತಗೋತಾರೆ ನಮಗೆ. ಕೃಷಿ ಸಚಿವರು ಇಲ್ಲ ಸೆಂಟ್ರಲ್ ಯಾವುದೇ ಮಿನಿಸ್ಟ್ರು ಕೊಟ್ಟರು ಅಣ್ಣ ನಿಭಾಯಿಸ್ತಾರೆ. ಕೃಷಿ ಸಚಿವ ಕೊಟ್ಟರೆ ನಾವೆಲ್ಲ ರೈತರ ವಿಭಾಗದಿಂದ ಬಂದಿರೋರು, ನಮ್ಮ ಹಳೆ ತಲೆಮಾರೆಲ್ಲ ಬೇಸಿಕಲಿ ಫಾರ್ಮರ್ಸು. ಸೊ ನಮಗೆ ಅಣ್ಣ ಕೃಷಿ ಪರವಾಗಿ ಬಂತು ಅಂದರೆ ಅವ್ರು ಅವತ್ತಿನ ಕಾಲದಲ್ಲೇ ಹೊರ ದೇಶದಿಂದ ತಗೊಂಬಂದಿರೋ ಏನೇನಾಗುತ್ತೆ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಂಡಿದ್ರು, ರೈತರು ಒಳ್ಳೇದಾಗೋ ಥರ. ಇವಾಗ ಸೆಂಟ್ರಲ್ ಇದ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಅವ್ರು ಏನು ಬೇಕಾದ್ರು ಬಂದು ಮಾಡ್ತಾರೆ, ನಮ್ಮ ರೈತರುಗಳು ಒಳ್ಳೇದಾಗುತ್ತೆ. ರೈತರಿತ್ತು ಅಂದ್ರೆ ನಾವು ಸರ್ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತಾರೆ. ಅವ್ರಿಲ್ಲ ಅಂದ್ರೆ ನಾವೆಲ್ಲಿ. ಈಗ ಕುಮಾರಣ್ಣ ನಮಗೆ ಕೃಷಿ ಸಸಿ ಕೊಟ್ಟರೆ ನಮ್ಮಷ್ಟು ಸಂಭ್ರಮ ಪಡೆಯೋರು ಬೇರೆ ಯಾರೂ ಇಲ್ಲ. ಕುಮಾರಣ್ಣಗೋಸ್ಕರ 101 10,001 ತೆಂಗಿನಕಾಯಿ ಹೊಡಿಯೋಕ್ಕೂ ರೆಡಿ ಇದೀವಿ. ಕುಮಾರಣ್ಣಂಗೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಸರ್.